ಪಟ್ಟಣ ಪಂಚಾಯಿತಿ ಮಾಡಲು ಕೂಡ ಒತ್ತಾಯ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಒತ್ತಾಯಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬೆಂಗಳೂರಿನ ದೊಡ್ಡ ತೂಗೂರು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಈಗಾಗಲೇ ಮೇಲ್ದರ್ಜೆಗೇರಿಸಲಾಗಿದೆ. ಆದ್ರೆ ಮತ್ತೊಂದು ಕಡೆ ಮೈಲಸಂದ್ರ, ವಿಟ್ಟಸಂದ್ರ, ಹೊಮ್ಮದೇವನಹಳ್ಳಿ, ವಡ್ರಪಾಳ್ಯ, ದಿನ್ನೆಪಾಳ್ಯ ಗ್ರಾಮಗಳನ್ನ ಅಧಿಕಾರಿಗಳು ಕಡೆಗಣಿಸಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಏನೋ ಕಸ ವಿಲೇವಾರಿ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳು ಈ ಗ್ರಾಮಗಳಲ್ಲಿ ಹೆಚ್ಚಾಗಿ ತಾಂಡವವಾಡ್ತಾ ಇರುವಂತದ್ದು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿರುವ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನೀಡಬೇಕು, ಸಮಸ್ಯೆಗಳನ್ನ ಪರಿಹರಿಸುವ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು ಅಂತ. ಆದ್ರೆ ಯಾವುದೇ ಕೆಲಸಗಳಿಗೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು, ಕಣ್ಮುಚ್ಚಿ ಕುಳಿತಿದ್ದಾರೆ, ಒಂದು ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಏನು ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿಯ ಕೆಲ ಗ್ರಾಮಗಳಿವೆ. ಆ ಗ್ರಾಮಗಳಲ್ಲಿ ಈಗಲೂ ಕೂಡ ಮೂಲ ಸೌಕರ್ಯಗಳಿಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಒಂದು ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಒತ್ತಾಯಿಸಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಏನೆಲ್ಲ ಸಮಸ್ಯೆಗಳಿವೆ ಅವನ್ನ ಪರಿಹರಿಸಬೇಕು, ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಗ್ರಾಮ ಅಂದ ಮೇಲೆ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ್ರೂ ಇರ್ಬೇಕು, ನೀರಿನ ಸಮಸ್ಯೆ ಇರ್ಬೇಕು, ಶೌಚಾಲಯದ ಏನು ಇದೆ ಅದು ಪರಿಹರಿಸಬೇಕು, ಎಲ್ಲಾ ರೀತಿಯ ಕಸ ವಿಲೇವಾರಿ ಇರ್ಬೇಕು, ಒಳಚರಂಡಿ ವ್ಯವಸ್ಥೆ ಸರಿಯಾಗಿರ್ಬೇಕು, ನೀರಿನ ಸಮಸ್ಯೆ ನಿವಾರಿಸಬೇಕು. ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗಮನವನ್ನ ಹರಿಸಿ ಇತ್ತ ಮುಖ ಮಾಡಿ ಸಮಸ್ಯೆಯನ್ನ ಪರಿಹರಿಸುವ ಕೆಲಸಕ್ಕೆ ಕೂಡ ಮುಂದಾಗಬೇಕು. ಯಾಕೆ ಅಂತ ಅಂದ್ರೆ ಒಂದು ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ, ಮಕ್ಕಳಿರ್ತಾರೆ, ಮಹಿಳೆಯರು ಇರ್ತಾರೆ. ಒಂದು ಟೈಮ್ಗೆ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಅಂದ್ರೆ ಆ ಸ್ಮೆಲ್ಲಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಈ ರೀತಿ ಕನಿಷ್ಠ ಮೂಲ ಸೌಕರ್ಯಗಳಿಲ್ಲ ಅಂದ್ರೆ ಬೇಸಿಕ್ ಅದನ್ನಾದ್ರೂ ಯೋಚನೆ ಮಾಡ್ಬೇಕು ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು. ಏನು ಸಮಸ್ಯೆಗಳಿದೆ ಸಮಸ್ಯೆಯನ್ನ ಸರಿಪಡಿಸುವ ಕೆಲಸಕ್ಕೆ ಮುಂದಾಗಬೇಕು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ರೀತಿಯಾಗಿ ಇದ್ರೆ ನೀವು ವಾಸ ಮಾಡ್ತೀರಾ? ಎಷ್ಟು ಕಸಗಳಿದೆ? ಇದನ್ನೆಲ್ಲ ಸರಿಪಡಿಸೋ ಕೆಲಸ ಯಾರು ಮಾಡ್ಬೇಕು? ಅಧಿಕಾರಿಗಳು ಮಾಡ್ಬೇಕು. ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತ, ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅಂತ. ಒಂದು ಕಡೆ ಸಮಸ್ಯೆಗಳು, ಇನ್ನೊಂದು ಕಡೆ ಒಂದು ಗ್ರಾಮವನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಕಡೆಗಣಿಸ್ತಾರೆ, ಮತ್ತೊಂದು ಗ್ರಾಮಕ್ಕೆ ತಾತ್ಕಾಲಿಕವಾಗಿ ಮೇಲ್ದರ್ಜೆಗೆ ಏರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೊಂದು ಸಮಸ್ಯೆಗಳಿದ್ರೆ ಅಲ್ಲಿರುವಂತಹ ಗ್ರಾಮಸ್ಥರು ಹೇಗೆ ತಾನೇ ಜೀವನ ಮಾಡ್ತಾರೆ? ಮಕ್ಕಳು ಹೇಗೆ ತಾನೇ ಜೀವನ ಮಾಡ್ತಾರೆ? ಈ ರೀತಿಯಾಗಿ ಕಸ ಇದ್ರೆ, ಈ ರೀತಿಯಾಗಿ ನೀರಿನ ಸಮಸ್ಯೆ ಇದ್ರೆ, ಈ ರೀತಿಯಾಗಿ ಚರಂಡಿ ಸಮಸ್ಯೆ ಇದ್ರೆ, ಇದನ್ನ ಪರಿಹರಿಸಿಲ್ಲ ಅಂದ್ರೆ ಅಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿ, ಮಹಿಳೆಯರ ಪರಿಸ್ಥಿತಿ, ಆರೋಗ್ಯದಲ್ಲಿ ಏರುಪೇರು ಯಾವ ರೀತಿ ಇರ್ಬೋದು? ಇದನ್ನೆಲ್ಲ ಯಾರು ಗಮನ ವಹಿಸ್ಕೋಬೇಕು? ಯಾರು ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು? ಅಧಿಕಾರಿಗಳು ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು, ಗಮನ ಹರಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು. ಯಾವ ರೀತಿಯಾಗಿ ಕಸ ಹಾಕಿದ್ದಾರೆ ನೋಡಿ, ಯಾವ ರೀತಿಯಾಗಿ ಕಸ ಕಾಣಿಸ್ತಾ ಇದೆ. ಅಷ್ಟು ಕಸದ ಸ್ಮೆಲ್ ಬಂದ್ರೆ ಜನ ಯಾವ ರೀತಿ ವಾಸ ಮಾಡ್ತಾರೆ ಗ್ರಾಮಗಳಲ್ಲಿ? ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಯಾರು ಮಾಡ್ಬೇಕು? ಎಷ್ಟೆಲ್ಲ ಸಮಸ್ಯೆಗಳಿದೆ. ಒಂದು ಊರೇ ಸಮಸ್ಯೆಗಳ ಸೂರಾಗಿದೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ, ಇತ್ತ ಗಮನ ಹರಿಸ್ಬೇಕು ಅಧಿಕಾರಿಗಳು ಅಂತ ಕೂಡ ನಾವು ಹೇಳ್ತೀವಿ. ಗಮನ ಹರಿಸಿ ಪರಿಹಾರವನ್ನ ಕೊಡ್ಬೇಕು.
ಏನೋ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ದೊಡ್ಡ ತೂಗೂರು ಅಂದ್ರೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಇದಾದ್ರೆ ಇನ್ನೊಂದು ಕಡೆ ಮೈಲಸಂದ್ರ, ದಿಟ್ಟಸಂದ್ರ ಈ ರೀತಿಯಾಗಿ ಗ್ರಾಮಗಳೇನಿವೆ ಈ ಗ್ರಾಮಗಳನ್ನ ಅಧಿಕಾರಿಗಳು ಕಡೆಗಣಿಸಿದ್ದಾರೆ. ಕಡೆಗಣಿಸಿ ಯಾವ ಮೇಲ್ದರ್ಜೆಗೆ ಏರಿಸಿಲ್ಲ, ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಆದ್ರೆ ಕಡೆಗಣಿಸಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರ ಒಂದು ಕಡೆ ಒಂದು ಊರಲ್ಲಿ ಒಂದು ಸಮಸ್ಯೆ ಇದ್ರೆ ಸರಿ, ಈ ಊರಿನಲ್ಲಿ ಸಮಸ್ಯೆಗಳ ಸೂರೆ ಹೆಚ್ಚಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ನೀರಿನ ಸಮಸ್ಯೆ ಹೆಚ್ಚಾಗಿದೆ, ಕಸ ವಿಲೇವಾರಿ ಹೆಚ್ಚಾಗಿದೆ, ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಈ ಗ್ರಾಮಗಳಲ್ಲಿ ಕಂಡು ಬರ್ತಾ ಇಲ್ಲ. ನೆಪ ಮಾತ್ರಕ್ಕೆ ಅಧಿಕಾರಿಗಳು ಮೇಲ್ದರ್ಜೆಗೇರಿಸಿದ್ದಾರೆ, ಆದ್ರೆ ಬೇರೆ ಯಾವುದೇ ಸೌಕರ್ಯಗಳನ್ನ ಕೆಲ ಗ್ರಾಮಗಳಿಗೆ ನೀಡ್ತಾ ಇಲ್ಲ, ಇನ್ನ ಕೆಲ ಗ್ರಾಮಗಳನ್ನ ಮೇಲ್ದರ್ಜೆಗೇರ್ಸೇ ಇಲ್ಲ. ಈ ರೀತಿಯಾಗಿ ಸಮಸ್ಯೆಗಳು ಇದ್ರೆ ಜನ ಯಾವ ರೀತಿ ವಾಸ ಮಾಡ್ತಾರೆ, ಜನ ಯಾವ ರೀತಿ ಜೀವನ ಮಾಡ್ತಾರೆ, ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಇರ್ತಾರೆ ಅಂತ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ಕೂಡ ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋದೇ ಒಂದು ರೀತಿಯಾಗಿ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಆ ಅಧಿಕಾರಿಗಳು ಯಾರಿರ್ತಾರೆ, ಅಧಿಕಾರಿಗಳ ಮನೆ ಅಕ್ಕಪಕ್ಕ ಈ ರೀತಿಯ ವಾತಾವರಣ ಇದ್ರೆ ಅವ್ರು ಇರ್ತಾರ? ಯಾಕೆ ಬೇರೆ ಜನರಲ್ವಾ, ಅವ್ರು ಮಾತ್ರ ಜನರ ಗಮನ ಹರಿಸ್ಬೇಕಲ್ವಾ? ಯಾವ ರೀತಿಯಾಗಿ ನೀವು ಅಲ್ಲಿ ಲೆಟರ್ ಕೂಡ ನೋಡ್ತಾ ಇದ್ದೀರಾ, ಲೆಟರ್ ಅಲ್ಲಿ ಅವರು ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ, ಏನೆಲ್ಲ ಸಮಸ್ಯೆಗಳಿದೆ, ಕಸ ವಿಲೇವಾರಿ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಈಗ ಹಲವಾರು ಸಮಸ್ಯೆಗಳು ಈ ಗ್ರಾಮಗಳಲ್ಲಿವೆ, ಅವನ್ನೆಲ್ಲ ಸರಿಪಡಿಸ್ಬೇಕು ನೀವು, ಇಲ್ಲ ಅಂತ ಅಂದ್ರೆ ನಾವು ಕೂಡ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನ ಅವರು ಲೆಟ್ರೇಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನೂ ಏನ್ ಮಾಡ್ಬೇಕು, ಇನ್ನೂ ಎಷ್ಟು ನಿಮ್ ಗಮನಕ್ಕೆ ತರಬೇಕು, ಎಷ್ಟಲ್ಲಿ ಅವ್ರು ಅಲ್ದಾಡ್ಬೇಕು ನಿಮ್ಮ ಹತ್ರ ಬಂದು, ಅಧಿಕಾರಿಗಳೇ ನಮ್ ಸಮಸ್ಯೆನ ಪರಿಹರಿಸಿ, ಪರಿಹಾರ ಕೊಡಿ ಅಂತ. ಅದು ನಿಮ್ಮ ಕೆಲಸ, ನೀವು ಮಾಡ್ಬೇಕಾಗಿರೋ ಕೆಲಸ ಅದು. ನಿಮ್ಮನ್ನ ಅಧಿಕಾರಿಗಳು ಅಂತ ಹೇಳೋದೇನಕ್ಕೆ ಅಂದ್ರೆ ಜನರಿಗೆ ಸ್ಪಂದಿಸ್ಬೇಕು ಅಂತ. ನೀವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಆ ಜಾಗಕ್ಕೆ ನೀವ್ ಯಾಕೆ ಇರ್ತೀರಾ? ಮತ್ತೆ ಅದನ್ನ ನೀವು ಯೋಚನೆ ಮಾಡ್ಬೇಕು. ಜನಗಳಿದ್ದಾರೆ, ನಮ್ಮಂತ ಮನುಷ್ಯರೇ ಅವರು, ಅವ್ರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಬೇಕು ಅನ್ನೋದು ಎಲ್ರಿಗೂ ಇರ್ಬೇಕು. ನಾವು ಪ್ರತಿ ಸಲ ಸಮಸ್ಯೆಗಳನ್ನ ತಕೊಂಡ್ ಬಂದಾಗ ನಿಮ್ಮ ಮುಂದೆ ಅಂದ್ರೆ ಜನರ ಮುಂದೆ ಇಟ್ಟಾಗ ನಮಗೆ ಬರುವಂತಹ ಬೆಂಬಲ ಕೂಡ ಅದಕ್ಕೆ. ಯಾಕೆ ಅಂತ ಅಂದ್ರೆ ಒಂದು ಸಮಸ್ಯೆಯನ್ನ ತಗೊಂಡ್ರೆ ಅದನ್ನ ಹೋರಾಟ ಮಾಡ್ತೀವಿ ನಾವು, ಜೊತೆಗೆ ಅದಕ್ಕೊಂದು ಪರಿಹಾರ ಸಿಗೋವರೆಗೂ ನಾವು ಹೋರಾಟ ನಡೆಸ್ತೀವಿ ಅಂತ ತುಂಬಾ ಉದಾಹರಣೆಗಳನ್ನು ಕೂಡ ನಾವು ನಿಮಗ್ ಕೊಡ್ಬೋದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇಲ್ಲಿ ಎರಡು ಸಮಸ್ಯೆಗಳನ್ನ ನಾವು ಕಾಣ್ಬೋದು. ಒಂದು, ಕೆಲ ಗ್ರಾಮಗಳನ್ನ ಕಡೆಗಣಿಸಿರುವ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನೂ ಒಂದು ಸಮಸ್ಯೆ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಚಂದ್ರು, ನಾನು ಅವಾಗಿಂದ ಹೇಳ್ತಾ ಇದ್ದೆ, ಎರಡು ಸಮಸ್ಯೆಗಳ ಬಗ್ಗೆ ನಾನು ಇಲ್ಲಿ ಮಾತನಾಡ್ತಾ ಇದ್ದೆ. ಒಂದು ಸಮಸ್ಯೆ ಇಲ್ಲಿ ಕೆಲ ಗ್ರಾಮಗಳನ್ನ ಕಡೆಗಣಿಸಿರೋದಿರ್ಬೋದು, ಮತ್ತೊಂದು ಸಮಸ್ಯೆ ಇಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಇಲ್ಲ ಅಂತ ಹೇಳ್ತಾ ಇರೋದು. ಏನೆಲ್ಲ ಸಮಸ್ಯೆಗಳಿದೆ ಇಲ್ಲಿ? ಏನು ದೇಶಾದ್ಯಂತ ಕರ್ನಾಟಕದ ಕೆಲವು ನಗರಗಳನ್ನ ಎಲ್ಲರಿಗೂ ಗೊತ್ತಿರುತ್ತೆ ಅಂತಂದ್ರೆ ಅದು ಬೆಂಗಳೂರು ನಗರ ಅಂತ ಹೇಳ್ಬೋದು. ಆ ಬೆಂಗಳೂರು ನಗರ ಏನಕ್ಕೆ ಫೇಮಸ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ, ಐಟಿ ಕಂಪನಿಗಳಿಗೆ ಬೆಂಗಳೂರು ನಗರ ಫೇಮಸ್ ಆಗಿದೆ. ಬೆಂಗಳೂರು ನಗರ ಐಟಿ ಸಿಟಿಗೆ ಫೇಮಸ್ ಆದಂತ ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ದೊಡ್ಡೂರು ಗ್ರಾಮ ಪಂಚಾಯಿತಿಯನ್ನ ಅಪ್ಗ್ರೇಡ್ ಅನ್ನ ಮಾಡುವಾಗ ಗ್ರಾಮ ಪಂಚಾಯತಿಗ ಪಟ್ಟಣ ಪಂಚಾಯತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಬಂಧಪಟ್ಟಂತ ಆಗಿರ್ಬೋದು, ಅತಂತ್ರ ಆಗಿರ್ಬೋದು, ಸಂಬಂಧ ಗ್ರಾಮಗಳ ಅವೈಜ್ಞಾನಿಕವಾಗಿ ನಿರ್ಲಕ್ಷ್ಯ ವಹಿಸಿ ಈ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿಯನ್ನ ಮಾಡಿರ್ತಾರೆ. ಸೊ ಮಾಡುವಂತ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯನ್ನ ಹೊರತುಪಡಿಸಿ ಒಮ್ಮತದಲ್ಲಿ ಕೆಲವು ಗ್ರಾಮಗಳನ್ನ ಅವೈಜ್ಞಾನಿಕವಾಗಿ ನಿರ್ಲಕ್ಷ್ಯ ವಹಿಸ್ತಾರೆ. ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಒಮ್ಮತದಲ್ಲಿ ಗ್ರಾಮ ಪಂಚಾಯತ್ ತಾತ್ಕಾಲಿಕ ಗ್ರಾಮ ಪಂಚಾಯತಿಯನ್ನಾಗಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ಮಾಡಿರೋದಿಲ್ಲ. ಈ ಒಂದು ಕೆಲಸ ಏನಾಗಿರುತ್ತದೆ ಇರ್ತದೆ. ಸಮಸ್ಯೆ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ನೀಡಬೇಕಾಗದು ಪಂಚಾಯಿತಿಯ ಒಂದು
ಅಧಿಕಾರಿಗಳದು ಕೆಲಸ ಆಗಿರ್ತದೆ. ಸೊ ಈ ಒಂದು ಕೆಲಸವನ್ನ ಅಧಿಕಾರಿಗಳು ಯಾವುದೇ ಒಂದು ತನ್ನ ನಿರ್ಲಕ್ಷ್ಯದಿಂದ ಯಾವುದೇ ಒಂದು ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಇಲ್ಲಿ ಎದ್ದು ಕಾಣಿಸ್ತದೆ ಅಂತ ಹೇಳ್ಬೋದಾಗಿದೆ ರಚನಾ. ಈಗ ಇಲ್ಲಿ ಯಾವುದೇ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅವರು ಗಮನ ಹರಿಸ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವ್ ಯಾವ್ದಾದ್ರು ಅಧಿಕಾರಿಗಳನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದ್ರ? ರಚನಾ ಏನು ಈ ಅಧಿಕಾರಿಗಳು ಏನಿರ್ತಾರೆ ಯಾವುದೇ ಒಂದು ಸಂದರ್ಭದಲ್ಲಿ ಪ್ರಯತ್ನ ಕರೆ ಮಾಡ್ಲಿಕ್ಕೆ ಅದು ಪ್ರಯತ್ನ ಅವ್ರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟರೆ ಅವ್ರು ಯಾವುದೇ ಒಂದು ಫೋನ್ ಅನ್ನ ಕೂಡ ಸಂಪರ್ಕ ರಿಸೀವ್ ಕರೆಯನ್ನ ಕೂಡ ಸ್ವೀಕರಿಸುತ್ತಿಲ್ಲ. ಇದಲ್ಲದೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿಂದ ಸುಮಾರು ಈ ಒಮ್ಮದಹಳ್ಳಿ ಗ್ರಾಮದಿಂದ ಸುಮಾರು 12 ರಿಂದ 13 ಕಿಲೋಮೀಟರ್ ಸಿಟಿ ಭಾಗದಲ್ಲಿ ಇರ್ತಕ್ಕಂಥ ಬೆಂಗಳೂರು ದಕ್ಷಿಣ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಅರ್ಜಿಯನ್ನ ಕೊಡ್ಲಿಕ್ಕೆ ಸುಮಾರು ಸತಿ ಓಡಾಡಿದ್ರು ಕೂಡ ಅರ್ಜಿಯನ್ನ ನೀಡಿದ್ರು ಸಹ ಈ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರೋದು. ಇದಲ್ಲದೆ ಒಮ್ಮದಹಳ್ಳಿ ಗ್ರಾಮಸ್ಥರು ಒಂದು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತಮ್ಮ ಗ್ರಾಮದ ಎಲ್ಲಾ ಸಮಸ್ಯೆಗಳನ್ನ ಆ ಗ್ರೂಪ್ ಅಲ್ಲಿ ಆಗ್ತಾ ಇರ್ತಾರೆ. ಸೊ ಗ್ರೂಪ್ ಅಲ್ಲಿ ಎಲ್ಲಾ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು ಕೆಲವು ಜನಪ್ರತಿನಿಧಿಗಳು ಇದ್ರು ಕೂಡ ಯಾವುದೇ ತೊಂದರೆ ಆಗಿದ್ರು ಕೂಡ ಮೂಲಭೂತ ಸೌಕರ್ಯ ಕೊರತೆ ಇದ್ರು ಅವ್ರಿಗೆ ಗೊತ್ತಿದ್ರು ಕೂಡ ನಮಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಲ್ತಾ ಇರೋ ಸುಳ್ಳು ನಾವು ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ರಚನಾ. ಇನ್ನ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಈ ರೀತಿಯ ಸಮಸ್ಯೆ ಏನಾದ್ರೂ ಮುಂದುವರೆದ್ರೆ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಅಂತ ಅಂದ್ರೆ ನಾವೇನಾದ್ರೂ ಹೋರಾಟ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ಮೇಲಿನ ಅಧಿಕಾರಿಗಳಿಗೆ ಏನಾದ್ರೂ ಕಂಪ್ಲೇಂಟ್ ಮಾಡ್ತೀವಿ ಏನಾದ್ರೂ ಹೇಳಿದ್ರ ಗ್ರಾಮಸ್ಥರು? ಖಂಡಿತವಾಗ್ಲೂ ರತ್ನ, ಇಲ್ಲಿ ಯಾವುದೇ ಸ್ಥಳೀಯ ಅಧಿಕಾರಿಗಳು ಇಲ್ಲದೆ ಇರುವ ಕಾರಣದಿಂದ ಮೇಲಧಿಕಾರಿಗಳಿಗೆ ಎಲ್ಲ ಇಲ್ಲಿನ ಸ್ಥಳೀಯ ಸ್ಥಳೀಯರು ಇಲ್ಲಿ ಮೇಲಧಿಕಾರಿಗಳಿಗೆ ಒಂದು ಮನವಿಯನ್ನ ನೀಡಿರುವುದು. ಇದಲ್ಲದೆ ಸುಮಾರು ಬಾರಿ ಅಧಿಕಾರಿಗಳಿಗೆ ಗಮನ ಹರಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನವಾಗಿಲ್ಲ. ಆ ಒಂದು ಕಾರಣದಿಂದ ಒಂಥರ ರೋಸು ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಾರ್ವಜನಿಕರು ರೋಸು ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರು ಈಗ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡುವತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರಿಗಳು ಕೆಲಸ ಇರುವುದೇ ಜನರ ಕಷ್ಟಕ್ಕೆ ಮೊದಲು ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ. ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ಮೂಲಭೂತ ಸೌಕರ್ಯಗಳನ್ನ ನೀಡಿದ್ರೆ ಕೇವಲ ಸಂಬಳ ತೆಗೆದುಕೊಳ್ಳಕ್ಕೆ ಮಾತ್ರ ಇಲ್ಲ ತಾಲೂಕ್ ಪಂಚಾಯತಿಗೆ ಆಗಿರ್ಬೋದು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಇಲ್ಲಿ ನಿಸ್ಸಂದೇಹವಾಗಿ ಹೇಳ್ಬೋದಾಗಿದೆ ರಚನಾ. ಓಕೆ, ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ನಾವು ಕೇಳಿಸ್ಕೊಂಡ್ವಲ್ಲ ಏನೆಲ್ಲ ವಿಚಾರಗಳನ್ನ ನಮ್ಮ ಪ್ರತಿನಿಧಿ ತಿಳಿಸಿದ್ರು ಅಂತ. ಇಲ್ಲಿ ಅನೇಕ ಸಮಸ್ಯೆಗಳಿವೆ, ಅನೇಕ ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯದ ಸಮಸ್ಯೆ ಇರ್ಬೋದು, ಒಳಚರಂಡಿ ಸಮಸ್ಯೆ ಇರ್ಬೋದು, ಕಸ ವಿಲೇವಾರಿ ಸಮಸ್ಯೆಗಳಿರ್ಬೋದು, ಎಲ್ಲಾ ಸಮಸ್ಯೆಗಳು ಹೆಚ್ಚಾಗಿದೆ. ಆದ್ರೆ ಯಾವುದೇ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಯಾವುದೇ ಅಧಿಕಾರಿಗಳು ಇತ್ತ ಬಂದು ಸಮಸ್ಯೆಯನ್ನ ಪರಿಹರಿಸುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಮಾತ್ರ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಆದ್ರೆ ಜನರಿಗಲ್ಲ. ಜನರಿಗೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅವರು ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರತಿ ಸರಿ ಕೂಡ ಗ್ರಾಮಸ್ಥರು ಹೋಗಿ ಅಧಿಕಾರಿಗಳ ಮುಂದೆ ನಮ್ಮ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನ ಸರಿಪಡಿಸಿ ನಮ್ಮ ಗ್ರಾಮದಲ್ಲಿರುವ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಿ ಅಂತ ಕೇಳಿದ್ರು ಕೂಡ ಅಧಿಕಾರಿಗಳಿತ್ತ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಮತ್ತೆ ಯಾಕಿದ್ದಾರೆ? ಅಧಿಕಾರಿಗಳ ಕೆಲಸವೇನು? ಜನರಿಗೆ ಸ್ಪಂದಿಸೋದು ಅಧಿಕಾರಿಗಳ ಕೆಲಸ. ಅಧಿಕಾರಿಗಳು ಮಾಡ್ಬೇಕಾಗಿರೋ ಕೆಲಸ ಅದು. ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು. ಅಲ್ಲಿವರೆಗೂ ಇಡೆನ್ಸ್ ನ್ಯೂಸ್ ಏನು ಈ ಸುದ್ದಿಯನ್ನ ಮಾಡ್ತಾ ಇದೆ ಇದನ್ನ ಫಾಲೋ ಅಪ್ ಮಾಡುತ್ತೆ. ಯಾರು ಅಧಿಕಾರಿಗಳು ತಾವೇ ಮುಂದೆ ಬಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ ಅದು ನಮಗ್ ಬೇಕು. ಇಲ್ಲ ಅಂತ ಅಂದ್ರೆ ಇದನ್ನ ಮೇಲಧಿಕಾರಿಗಳಿಗೆ ಯಾವ ರೀತಿ ತಲುಪಿಸ್ಬೇಕು ನಾವು ತಲುಪಿಸ್ತೀವಿ. ನಮಗೆ ಗೊತ್ತಿದೆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸೋದು. ನಾವು ಪ್ರತಿ ಸಲ ಇಡೆನ್ಸ್ ನ್ಯೂಸ್ ಅದನ್ನೇ ಮಾಡ್ಕೊಂಡು ಬಂದಿದೆ. ಇವಾಗ ಕೂಡ ಅದೇ ಹೆಜ್ಜೆಲಿದೆ, ಮುಂದೆ ಕೂಡ ಇರುತ್ತೆ. ನಮಗ್ ಬೇಕಾಗಿರೋದು ಜನರಿಗೆ ಸ್ಪಂದನೆ, ಜನರಿಗೆ ಪರಿಹಾರ. ಆ ಗ್ರಾಮಸ್ಥರು ಏನು ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ ಪರದಾಡ್ತಿದ್ದಾರೆ, ಅಟ್ಲೀಸ್ಟ್ ಅವರಿಗೆ ಕನಿಷ್ಠ ಮೂಲ ಸೌಕರ್ಯಗಳಾದ್ರೂ ಸಿಗಬೇಕು. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರೆ ಈಗ್ಲಾದ್ರೂ ಕಣ್ ಮುಚ್ಚಿರೋರು ಕಣ್ಬಿಡಿ. ಸ್ವಲ್ಪ ಇತ್ತ ಗಮನ ಹರಿಸಿ. ಜನರು ಅವರು ಜೀವನ ಮಾಡ್ಬೇಕು, ನೀವು ಮಾತ್ರ ಜೀವನ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೂಡ ನಾನು ಕೊಡ್ತೀನಿ. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾದಂತಹ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ರಾಘವೇಂದ್ರ ಅವರೇ, ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮ ಗ್ರಾಮದಲ್ಲಿ ಅಂತ? ನಮಸ್ತೆ ಸರ್. ಪಂಚಾಯತಿ ಒಂದು ದೊಡ್ಡತೋಗು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಿತ್ತು. ಹಾ, ಈ ನಡುವೆ ಏನಾಯ್ತು, ಅದು ಮೇಲ್ದರ್ಜೆಗೆ ವರ್ಗಾವಣೆ ಆಯ್ತು. ಅವಾಗ ನಮ್ಮ ದೊಡ್ಡತೋಗೂರು ಮತ್ತು ನಮ್ಮ ಬೆಡದಾಸ್ಪುರ ಗ್ರಾಮ ಏನಾಗಿದೆ ಪಟ್ಟಣ ಪಂಚಾಯತಿ ಆಯ್ತು. ಬೆಡ್ಸಂದ್ರ, ಮೈಲ್ಸಂದ್ರ ಆಗ್ಬೋದು, ಹುಮ್ದೇನಹಳ್ಳಿ ಆಗ್ಬೋದು, ಈ 3 ಗ್ರಾಮನು ಕೈ ಚೆಲ್ಲಿದ್ದಾರೆ. ಇದು ಕಾರಣ ಏನು ಅಂದ್ರೆ, ನಮ್ಮ ಜನಪ್ರತಿನಿಧಿ ಆಗಿರ್ತಾರೆ. ಇದಕ್ಕೆ ಏನ್ ಮಾಡ್ಬೇಕು, ಮಾಡ್ಬೇಕು, 4 ವರ್ಷ ಆಗಿದೆ ನಮ್ಮ ಪಂಚಾಯತ್ ಎಲೆಕ್ಷನ್ ಆಗಿ ಇದಾಗಿ. ನಮ್ಮ ಪುಣ್ಯ ಏನಂದ್ರೆ ನಮ್ಗೆ ಅಧಿಕಾರಿಗಳಿಲ್ಲ. ನಮ್ಮ ದೊಡ್ಡತೋಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು ದೊಡ್ಡತೋಗೂರು ಎಷ್ಟೋ ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗಾದ ಅಧಿಕಾರಿಗಳಿದ್ದಾರೆ, ಏನಾದ್ರು ಕೇಳಿದ್ರೆ ಕೆಲಸ ಮಾಡ್ಕೊಡೋರು ಇದ್ದಾರೆ. ಆದ್ರೆ ನಮಗ ಏನು ಕೇಳಿದ್ರೇನು ಕೆಲಸ ಮಾಡ್ಕೊಡೋರು ಒಬ್ರು ಇಲ್ಲ. ತಾತ್ಕಾಲಿಕ ಹುಮ್ದೇನಹಳ್ಳಿ ಪಂಚಾಯತಿ ಅಷ್ಟೇ ಹೆಸರು ನಮ್ದು. ಅದನ್ನ ಬಿಟ್ಟು ನಮಗೆ ಬೇರೆ ತರ ಯಾವುದೇ ತರ ಏನೇ ತರ ಕೆಲ್ಸಗಳು ಕಾರ್ಯಗಳು ಯಾವ್ದೂ ಇಲ್ಲ. ಬೇರೆ ಹೆಸರಿಗೆ ಮಾತ್ರ ನಮ್ಮ ಊರು ಬೆಂಗಳೂರು ನಗರ ಸೇರಿದೆ. ಬೆಂಗಳೂರಲ್ಲಿ ಅವ್ರೆ ನಮ್ಮ ಔಟ್ಸೈಡ್ ಇರೋ ಊರಲ್ಲಿ ನಿಮ್ಗೇನಪ್ಪಾ ಬೆಂಗಳೂರಲ್ಲಿ ಇದ್ದೀರಾ ಅಂತಾರೆ. ಆದ್ರೆ ಬೆಂಗಳೂರಲ್ಲಿದ್ದು ನಾವು ಅನುಭವಿಸ್ತಾ ಇರೋ ನೋವು ಯಾರಿಗೂ ಬೇಡ ಅನ್ಸ್ಬಿಟ್ಟಿದೆ. ನೀವು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಸರ್? ಹೆಂಗೆ ಸರ್? ಇದು ಪ್ರತಿದಿನಾನು ನಾನು ತರ್ತಾ ಇರ್ತೀನಿ ಮೇಡಮ್. ಪ್ರತಿದಿನಾನು ನಾವು ತರ್ತೀರಿ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಡೈಲಿ ಕಾಲ್ ಮಾಡಿಸ್ತಾ ಇದೀನಿ. ಇವತ್ ಬರ್ತೀರಿ, ನಾಳೆ ಬರ್ತೀರಿ, ನಾಳೆ ಮಾಡ್ತೀನಿ, ಇವತ್ ಮಾಡ್ತೀನಿ, ಕಸ ಎತ್ತೀರಿ. ಆಲ್ಮೋಸ್ಟ್ ನೋಡಿ, ಇವಾಗ ನಮ್ಮ ಬೆಂಗಳೂರಲ್ಲಿ ಡೆಂಗಿ ಜ್ವರಗಳ ಕೇಸ್ಗಳು ಹೆಚ್ಚಾಯ್ತಾ ಇದೆ. ಹೌದು, ಅದ್ರಲ್ಲಿ ನಮ್ಮ ಹುಮ್ದೇನಹಳ್ಳಿಯಲ್ಲಿ ಹೆಚ್ಚಾಯ್ತಾ ಇದೆ. ಇದನ್ನ ಆಲ್ಮೋಸ್ಟ್ ಈಗ ನಮ್ಮ ಮೆಡಿಕಲ್ ಶಾಪ್ ಅಲ್ಲಿ ನೋಡ್ಬೋದು. ಇವಾಗ ಚಿಕ್ಕ ಮೆಡಿಕಲ್ ಇವಾಗ ಕೂಡ ಹೋಗಿ ನಿಮ್ಮ ಯಾರಾದ್ರೆ ಭೇಟಿ ಮಾಡ ಅಂತ ಹೇಳಿ, ಎಷ್ಟು ಜನ ಡೆಂಗಿ ಜ್ವರ ಬಂದಿದ್ದಾರೆ ಅಂತ. ಅತಿ ಹೆಚ್ಚಾಗಿ ಡೆಂಗಿ ಜ್ವರ ಬರ್ತಾ ಇರೋದು ಇವತ್ತಿನ ದಿನ ನಮ್ಮ ಹುಮ್ದೇನಹಳ್ಳಿ ಮೈಲ್ಸಂದ್ರ ಗ್ರಾಮದಲ್ಲಿ. ಇದ್ರ ಬಗ್ಗೆ ಶಾಸಕರಾದ್ರೂ ಒಂದು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ನೂತನವಾಗ ನಮ್ಮ ಡಾಕ್ಟರ್ ಮಂಜುನಾಥ್ ಸಾರು MP ಆಗಿದ್ದಾರೆ, ಅವ್ರು ಡಾಕ್ಟರ್ ಆಗಿದ್ದಾರೆ. ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅವರು ಬಂದು ಸ್ವಲ್ಪ ಇದ್ರ ಬಗ್ಗೆ ಕೇರ್ ತಗೋಬೇಕಾಗುತ್ತೆ, ಮಾಡಿ ಏನಾದ್ರು ಮಾಡ್ಬೇಕಾಗುತ್ತೆ ಮೇಡಮ್. ಇಲ್ಲ ಅಂದ್ರೆ ನಮ್ಮ ಹುಮ್ದೇನಹಳ್ಳಿ ಗ್ರಾಮ ಬೆಂಗಳೂರಿಂದ ದಯವಿಟ್ಟು ತೆಗೆದಾಕ್ಬಿಡ್ರಿ ಅನ್ಸ್ಬಿಟ್ಟಿದೆ. ಇಲ್ಲಾಂದ್ರೆ ಎಲ್ಲರಿಗೂ ವಿಷ ಕೊಟ್ಟು ಸಾಯಿಸ್ಬಿಡ್ಬೇಕಾಗುತ್ತೆ. ಆ ತರ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ನಮ್ಗೆಲ್ಲಾರು ಸೇರಿ ಇವರು. ಮೇಲಧಿಕಾರಿಗಳ ಗಮನಕ್ಕೆ ಅಂದ್ರೆ ಈಗ ಸ್ಥಳೀಯ ಅಧಿಕಾರಿಗಳಂತೂ ಈ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ತಂದಿದ್ದೀನಿ ಮೇಡಮ್. ಲಾಸ್ಟ್ ಟೈಮ್ ಮೊನ್ನೆನೋ ಹೋಗಿ ಅರ್ಜಿ ಕೊಟ್ಟಿದ್ದೀರಿ, ಫೋನ್ ಮಾಡಿದ್ದೀರಿ. ನಮ್ಮ ಹುಮ್ದೇನಹಳ್ಳಿ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರು ಇದ್ದಾರೆ. ಜನಗಳು ಪ್ರತಿಯೊಬ್ರು ಅದ್ರಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ, ನಮ್ಮ ಪರಿಸ್ಥಿತಿ ಹಿಂಗ್ ಆಗ್ತಾ ಇದೆ, ಚರಂಡಿ ನೀರು ಇಲ್ಲೇ ನಿಂತ್ಕೊಳ್ತಾ ಇದೆ, ಸ್ಯಾನಿಟರಿ ತುಂಬಿ ಹರಿತಾ ಇದೆ, ಕಸ ಎತ್ತಕ್ ಹೋಯ್ತಾ ಇಲ್ಲ, ರೋಡಲ್ಲೂ ಓಡಾಡಕ್ ಆಯ್ತಾ ಇಲ್ಲ, ಮಕ್ಕಳನ್ನ ಸ್ಕೂಲ್ ಬಿಡಕ್ ಹೋಗ್ಬೇಕಂದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಕಸ ಹಾಕಿಟ್ಟಿದ್ದಾರೆ, ಸ್ಮೆಲ್ ಬರ್ತಾ ಇದೆ, ನಾವ್ ಅಲ್ಲಿ ಇರಕ್ ಆಯ್ತಾ ಇಲ್ಲ, ನೋಡಕ್ ಆಯ್ತಾ ಇಲ್ಲ ಅಂತೆಲ್ಲಾ ಹೇಳ್ತಾ ಇದಾರೆ. ಆದ್ರೇನು ಯಾರನ್ನು ಕಿವಿ ಮೇಲೇನೂ ಹಾಕೊಳ್ತಾ ಇಲ್ಲ, ಯಾರನ್ನು ಸ್ಪಂದನೆನೂ ಮಾಡ್ತಾ ಇಲ್ಲ. ಇದಕ್ಕೆ ನಮ್ಮ ಶಾಸಕರಾಗ ಎಂ ಕೃಷ್ಣಪ್ಪನವರು ಅವರಾದ್ರೂ ಸ್ವಲ್ಪ ಈ ಕಡೆ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ನೋಡ್ಬೇಕಾಗಿದೆ. ಯಾಕಂದ್ರೆ ನಮ್ದೇನು ವಿಧಾನಸೌಧದಿಂದ ಡಿಸ್ಟೆನ್ಸ್ ಇಲ್ಲಿ ನೋಡಕ್ ಹೋದ್ರೆ ನಮ್ಗ ಬೇರೆ 14 ಕಿಲೋಮೀಟರ್ ಇದೆ. ಬೆಂಗಳೂರ್ಗ ಎಷ್ಟು ಹತ್ರ ಇದ್ದೀರಂದ್ರೆ ಪ್ಲಸ್ ಮೆಟ್ರೋ ಬೇರೆ ಇದೆ. ಎಲ್ಲ ಇದ್ರೇನು ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿ ಇದು ಮಾಡ್ತಾರಲ್ವಾ, ಅಲ್ಲೂ ಬೇಡ. ಅದಕ್ಕಿಂತ ಕೇವಲ ನಮ್ಮನ್ನ ನಡ್ಸ್ಕೊಳ್ತಾ ಇದಾರೆ ಇಲ್ಲಿ. ಓಕೆ ಸರ್, ನಾವು ಕೂಡ ನಮ್ಮ ಏನು ನಿಮ್ಮ ಸಮಸ್ಯೆಗಳಿದೆ, ನಮ್ಮ ಸಮಸ್ಯೆ ಅಂತ ನಾವು ತೋರಿಸ್ತಾ ಇದೀವಿ. ಇದಕ್ಕೊಂದು ಪರಿಹಾರವನ್ನ ಕೊಡಿಸುವಂತ ಕೆಲಸಕ್ಕೆ ಕೂಡ ನಾವು ಮುಂದಾಗ್ತೀವಿ ಸರ್. ಒಂದಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ. ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಕೇಳಿಸ್ಕೊಂಡ್ರಲ್ಲ ಏನೆಲ್ಲ ಸಮಸ್ಯೆಗಳಿವೆ, ಯಾವ ಸಮಸ್ಯೆಗಳಿಗೆ ಯಾರು ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಈ ರೀತಿಯಾಗಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಮತ್ತ್ಯಾಕ್ರಿ ಮತ್ತೆ ಅಧಿಕಾರಿಗಳು ಅಂತ ಇರ್ಬೇಕು? ಹೆಸರಿಗೆ ಅಧಿಕಾರಿಗಳು ಅಂತ ಯಾಕಿರ್ಬೇಕು? ಸುಮ್ನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡಿ. ಅಷ್ಟು ಗಮನಕ್ಕೆ ತಂದ್ರು, ಈ ರೀತಿ ಸಮಸ್ಯೆಗಳಿದೆ ಅಂತ ನಿಮ್ಮ ಗಮನಕ್ಕೆ ತಂದ್ರು ಕೂಡ ಯಾರು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಅಂದ್ರೆ ನಿಮ್ಗೆ ಏನ್ ಅನ್ನಿಸ್ಬೇಕು? ನೀವೇ ಒಂದು ರೀತಿಯಾಗಿ ನಿಮಗೊಂದು ಕ್ವಶನ್ ಹಾಕೊಳ್ಳಿ. ಬಂದು ಇಷ್ಟು ಮನವಿ ಮಾಡ್ತಿದ್ದಾರೆ, ಗಮನಕ್ಕೆ ತರ್ತಿದ್ದಾರೆ, ಆದ್ರೂ ಕೂಡ ನಾವ್ ಯಾಕೆ ಇವ್ರು ಕೆಲಸ ಮಾಡ್ಕೊಡ್ತಾ ಇಲ್ಲ? ಏನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಒ ಆದಂತಹ ಬಿಂದು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಿಮ್ಮ ವ್ಯಾಪ್ತಿಗೆ ಬರುವಂತಹ ಒಂದಷ್ಟು ಗ್ರಾಮಗಳಲ್ಲಿ ಸಮಸ್ಯೆಗಳಿದೆ ಅಂತ ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ನೀವು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ ಮುಂದಾಗಿಲ್ವಾ? ಇಲ್ಲ, ಈ ಕುರಿತು ನಾವು ಭೇಟಿ ನೀಡಿದ್ದೀವಿ 2-3 ಬಾರಿ. ನೀರಿನ ಸಮಸ್ಯೆ ಆಗಿ
ಕಸದ ಸಮಸ್ಯೆ ಇದೆ. ಈಗ ದೊಡ್ಡತೋಗೂರು ನಮ್ಗೆ ಪಾರ್ಶಿಯಲಿ ಮೇಲ್ದರ್ಜೆಗೇರಿದೆ. ಹಿಂದೆ ಅದು 2022 ನಮ್ಗೆ ಗ್ರಾಮ ಪಂಚಾಯತಿಯಾಗಿತ್ತು. ಅವಾಗ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಯಿಂದ ಕಸ ಮತ್ತೆ ನೀರು ನೈರ್ಮಲ್ಯ ಎಲ್ಲ ನಾವು ನಿರ್ವಹಣೆ ಮಾಡ್ತಿದ್ವಿ. ಈಗ ಅದನ್ನ ಅಪ್ಗ್ರೇಡ್ ಆಗಿ ನಾವು ದೊಡ್ಡತೋಗೂರು ಮತ್ತು ಬೆಟ್ಟದಾಪುರ ಗ್ರಾಮಗಳನ್ನ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿ ನಾವು ಅಲ್ಲಿಗೆ ಅವ್ರಿಗೆ ಹಸ್ತಾಂತರ ಮಾಡಿದೀವಿ ಪಟ್ಟಣ ಪಂಚಾಯತಿಗಳಿಗೆ. ಈಗ ಉಳಿಕೆ ವಿಲೇಜಸ್ ಬಗ್ಗೆ ನಮ್ಗೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಒಂದು ಗ್ರಾಮ ಪಂಚಾಯತಿ ಆಗಿ ಮುಂದುವರಿಸೋ ಬಗ್ಗೆ ನಮ್ಗೆ ಡೈರೆಕ್ಷನ್ಸ್ ಇಲ್ಲ. ಬದಲಿಗೆ ಉಳಿಕೆ 3 ವಿಲೇಜಸ್ಗೆ ನೀರು ಮತ್ತು ನೈರ್ಮಲ್ಯ ನಿರ್ವಹಣೆ ಮಾಡಿ ಅಂತ ಅಲ್ಲಿ ಆಡಳಿತಾಧಿಕಾರಿ ಅದನ್ನ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನ ನೇಮಿಸಿದ್ದಾರೆ. ನಾವು ಕಾಲಕ್ಕೆ ವಿಸಿಟ್ ಮಾಡಿ ಕಸ ಇತರೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿದೀವಿ. ಈಗ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ವಿಚಾರ ಬಂದಿದೆ. ನಿನ್ನೆ ನಮ್ಮ PDO ಅವರು ಬ್ಲಾಕ್ ಸ್ಪಾಟ್ಸ್ ನ ವಿಸಿಟ್ ಮಾಡಿ ನೋಟ್ ಮಾಡ್ಕೊಂಡಿದ್ದಾರೆ. 1-2 ದಿನದಲ್ಲಿ ನಾವು ಕಸನೆಲ್ಲ ತೆಗ್ಸೋಕೆ ಕ್ರಮ ವಹಿಸಿದ್ದೀವಿ. ಈ ವಾರದಲ್ಲಿ ಅದು ಆ ಸಮಸ್ಯೆನ ಬಗೆಹರಿಸ್ತೀವಿ. ಮೇಡಮ್, ಈ ಮೈಲ್ಸಂದ್ರ ವಿಟ್ಟಸಂದ್ರ ಇದೆಲ್ಲ ನಿಮ್ಮ ವ್ಯಾಪ್ತಿಗೆ ಬರಲ್ವಾ? ಈಗ ಸದ್ಯಕ್ಕೆ ಅದನ್ನ ಹೊಮದೇವನಹಳ್ಳಿ ತಾತ್ಕಾಲಿಕ ಗ್ರಾಮ ಪಂಚಾಯತಿಯಾಗಿ ಆದೇಶ ಇರೋದ್ರಿಂದ ವ್ಯಾಪ್ತಿ ನಮ್ದಕ್ಕೆ ಬರುತ್ತೆ. ಈಗಿರೋಂತ ಕಚೇರಿ PDO ಹಾಗೂ ನಮ್ಮ ಸಿಬ್ಬಂದಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ನಾಳೆ ಒಳಗೆ ಕ್ಲಿಯರ್ ಮಾಡಿಸ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ದಿನಗಳಿಂದ ಈ ರೀತಿ ಸಮಸ್ಯೆಗಳಿದೆ ಅಂತ ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ನಾವು ಒಂದಷ್ಟು ವಿಡಿಯೋಸ್ ನೋಡಿದಾಗ ಕಸ ಎಲ್ಲ ಅಲ್ಲೇ ಇದೆ, ನೀರ್ ಸಮಸ್ಯೆ ಇದೆ, ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಎಲ್ಲ ಅಂತ ಹೇಳ್ತಾ ಇರುವಂತದ್ದು. ಕ್ರಮ ವಹಿಸ್ತೀವಿ. ಕ್ರಮ ವಹಿಸಿ 2-3 ದಿನದಲ್ಲಿ ನಾವು ಕ್ರಮ ತಗೊಳ್ತೀವಿ. ಓಕೆ, ಧನ್ಯವಾದ ಮೇಡಮ್ ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನೋ ನೋಡಿದ್ರಲ್ಲ, ಒಂದಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ದು ಒಂದಷ್ಟು ಸಮಸ್ಯೆಗಳನ್ನ ಕೂಡ ನಿಮ್ ಮುಂದೆ ಇಟ್ಟು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತೀವಿ ಅಂತ ಕೂಡ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ, 2 ದಿನ ಅವಕಾಶವನ್ನ ಕೇಳಿದ್ದಾರೆ. ಇದನ್ನ ಹೇಳ್ತಾ ಈ ಸುದ್ದಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.